ನಿಮ್ಮ ಕ್ಷೇತ್ರದಲ್ಲಿ ನ್ಯೂಸ್ ಫಸ್ಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಕೃಷ್ಣ ಹಾದಿಮನಿ. ನಾವಿವತ್ತು ಬೀಳಗಿ ಮತಕ್ಷೇತ್ರದಲ್ಲಿದ್ದೇವೆ. ಬೀಳಗಿ ಮತಕ್ಷೇತ್ರ ಕಾಂಗ್ರೆಸ್ನ ಭದ್ರಕೋಟೆ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದರೆ ಸ್ವಾತಂತ್ರ್ಯ ನಂತರ ಅಂದರೆ 1957ರಿಂದ 2023ರವರೆಗೂ ನಡೆದಂಥ 14 ವಿಧಾನಸಭಾ ಚುನಾವಣೆಯಲ್ಲಿ 9 ಬಾರಿ ಇಲ್ಲಿ ಕಾಂಗ್ರೆಸ್ ಗೆಲುವನ್ನು ಕಂಡಿರುವಂಥದ್ದು. ಕಳೆದ 2004ರಿಂದ 2023ರವರೆಗೆ ಇಲ್ಲಿ ಕಾಂಗ್ರೆಸ್ಗೆ BJP ಪಕ್ಷ ಪೈಪೋಟಿಯನ್ನು ನೀಡ್ತಾ ಬರ್ತಾ ಇರುವಂಥದ್ದು. ಕಳೆದ ಸಾರಿ 2023ರಲ್ಲಿ ನಡೆದಂಥ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ನ JT ಪಾಟೀಲರು ಗೆಲುವನ್ನು ಕಂಡು ಈಗ ಶಾಸಕರಾಗಿ ಕಾರ್ಯನಿರ್ವಹಿಸ್ತಾ ಇರುವಂಥದ್ದು. ಹಾಗಾದರೆ JT ಪಾಟೀಲರು ಕಳೆದ 2 ವರ್ಷಗಳಲ್ಲಿ ಬೀಳಗಿ ಮತಕ್ಷೇತ್ರದಲ್ಲಿ ಕೈಗೊಂಡ ಕಾರ್ಯಗಳೇನು, JT ಪಾಟೀಲ್ ಅವರ ಕಾರ್ಯಗಳ ಬಗ್ಗೆ ಬೀಳಗಿ ಮತಕ್ಷೇತ್ರದ ಜನರು ಏನು ಹೇಳ್ತಾರೆ, ಖುದ್ದು ಜನರ ಬಳಿ ಹೋಗಿ ತಿಳಿದುಕೊಳ್ಳೋಣ ಬನ್ನಿ. ಸದ್ಯ ನಾನೀಗ ಬೀಳಗಿ ಪಟ್ಟಣದ ಕಾಳಿದಾಸ್ ಸರ್ಕಲ್ನಲ್ಲಿ ಇರುವಂಥದ್ದು. ಕಾಳಿದಾಸ್ ಸರ್ಕಲ್ನಲ್ಲಿರುವಂಥ ಜನರ ಬಳಿ ಹೋಗಿ ಕೇಳೋಣ, JT ಪಾಟೀಲರು ಕಳೆದ 2 ವರ್ಷಗಳಲ್ಲಿ ಕೈಗೊಂಡಿರುವಂಥ ಕಾರ್ಯಗಳೇನು, ಆ ಕಾರ್ಯಗಳು ಇಲ್ಲಿನ ಜನರಿಗೆ ಸಂತೃಪ್ತಿ ತಂದಿದ್ದಾವ ಇಲ್ವಾ ಎಂಬುದನ್ನು ಖುದ್ದು ಜನರ ಬಳಿ ಹೋಗಿ ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡೋಣ. ಸದ್ಯ ಈಗ ನಮ್ಮ ಜೊತೆ ಒಬ್ಬರು ಇದ್ದಾರೆ. ಸರ್, ಶಾಸಕರು JT ಪಾಟೀಲರು 2 ವರ್ಷ ಆಯ್ತು ಆಯ್ಕೆಯಾಗಿ ಬಂದು ಕ್ಷೇತ್ರದಲ್ಲಿ ಏನಾರು ಕಾರ್ಯ ಕೈಗೊಂಡಿದ್ದಾರಾ ಇಲ್ವಾ, ಹೆಂಗೆ ಸರ್? ಇಲ್ಲ ಸರ್, ಮಾಡ್ಯಾರ ಅವ್ರೇನು ಅದೇನಿಲ್ಲ, ಕೆಲಸ ಚಲೋ ಮಾಡ್ಯಾರ್ರಿ. ಏನೇನು ಕೆಲಸ ಮಾಡ್ಯಾರಿ ನಿಮ್ಮ ಕ್ಷೇತ್ರದಾಗ? ಈಗ ಸರ್ ನಾವು ಔಟ್ ಆಫ್ ಏರಿಯಾ ಸರ್, ನಾವು ಜಮಖಂಡಿ, ಆದ್ರೆ ಇಲ್ಲೆಲ್ಲ ಕೆಲಸ ಚಲೋ ಮಾಡ್ಯಾರ ಎಲ್ಲರೂ ಹೇಳ್ತಾರೆ ಸರ್. ರೈತರ ಅವ್ರ ಮ್ಯಾಗ ಪ್ರೀತಿನೂ ಐತಿ, ಇದು ಐತಿ ಮಾಡ್ಯಾರ. ಶಾಸಕರು ನಿಮ್ಮ ಕೈಗೆಲ್ಲ ಸಿಗ್ತಾರೆ ಹೆಂಗೆ ರೀ? ಭೇಟಿ ಹಾಕಾರ ಸರ್, ಭೇಟಿ ಆಗೋದು ಎಲ್ಲ ಟಚ್ನಾಗ ಅದಾರ ಸರ್. MLA JT ಪಾಟೀಲ್ರಿ 2 ವರ್ಷ ಆಯ್ತು MLA ಆಗಿ. ಏನಾರ ಕೆಲಸ ನಡೆದಾವು ಏನಿಲ್ಲ ನಿಮ್ಮ ಊರಾಗ? ನಡೆದವ್ರಿ ಹೆಂಗೆ ಏನೇನು ಯಾವ್ಯಾವ ಕೆಲಸಗಳು ನಡೆದಾವು? ರೋಡಿಂದು ಮಾಡ್ಯಾರ್ರಿ, ಎಲ್ಲ ಮಾಡ್ಸ್ಯಾರ. ರೋಡ್ ಬಿಟ್ಟು ಮತ್ತೇನಾರ ಮಾಡಿಸಿದ್ದು? ಬೋರ್ ಹಾಕ್ಸ್ಯಾರ್ರಿ, ಎಲ್ಲ ಮಾಡ್ಯಾರ. ಕೈಗೆ ಸಿಗ್ತಾರ? ಒಳ್ಳೆ ರೆಸ್ಪಾನ್ಸ್ ಐತಿ? ಬರ್ತಾರ್ರಿ, ಭೇಟಿ ಆತಾರ, ಸಿಗ್ತಾರೆ. ಇದು JT ಪಾಟೀಲ್ರಿ 2 ವರ್ಷ ಆಯ್ತು ಬೀಳಗಿ ಕ್ಷೇತ್ರ ಶಾಸಕರಾಗಿ. ಏನಾರ ಕಾರ್ಯಗಳು ಆಗಿರುವಂಥದ್ದು ಅಥವಾ ಆಗಿಲ್ಲ ಅನ್ನುವಂಥದ್ದು? ಆಗ್ಯಾವ್ರಿ, ಕಾರ್ಯಕ್ರಮ ಆಗ್ಯಾವ ಸರ್. ಏನೇನೇ ಕೆಲಸಗಳು ಆಗ್ಯಾವ ಸರ್ ನಿಮ್ಮ ಗಮನಕ್ಕೆ ಬಂದಂಗೆ? ಸರ ರೋಡ್ಗಳು ಮಾಡ್ಯಾರ, ಎಲ್ಲ ಮಾಡ್ಯಾರ, ಚಲೋ ಐತಿ. ಎಲ್ಲ ಕಾರ್ಯಕ್ರಮ ಮಾಡ್ಯಾರ, ಚಲೋ ಐತಿ. ಯಾವುದೇ ಏನೂ ತೊಂದರೆ ಮಾಡಿಲ್ಲ. ನೀರು ಇದ್ದಾಗ ಒಂದು ಸ್ವಲ್ಪ ಕೆಲಸ ಕಮ್ಮಿ ಆಗ್ಯಾವ, JT ಪಾಟೀಲ್ ಇದ್ದಾಗ ಒಂದು ಸ್ವಲ್ಪ ಕೆಲಸ ಜಾಸ್ತಿ ಆಗ್ಯಾವ. ಚಲೋ ಆಗ್ಯಾವ ಸರ್. ಕೈ ಸಿಗ್ತಾರ ಶಾಸಕರು? ಹಾಂ, ಶಾಸಕರ ಕೈ ಸಿಗ್ತಾರೆ ಸರ. ಚಲೋ ಒಳ್ಳೆಯ ಕೆಲಸಗಳು ಮಾಡ್ಯಾರ. ಆದಷ್ಟು ಇನ್ನಷ್ಟು ಕೆಲಸಗಳು ಮಾಡ್ತಂತೇಳಿ ಒಪ್ಪಂದ ನಮ್ಮ ಮಾತಿಗೆ ಭರವಸೆ ಕೊಟ್ಟಾರ. ಈಗೂ ಮಾಡ್ತಾನ ಅನ್ನಕತ್ತಾರ, ಮಾಡಾಕನು ಹತ್ತಾರ, ಮಾಡಾಕತ್ತಾರ ಸರ್. ಶಾಸಕರು JT ಪಾಟೀಲ್ ಬಂದು 2 ವರ್ಷ ಆತ, ಕೆಲಸ ಹೆಂಗೆ ನಡೆದವ ಕ್ಷೇತ್ರದಾಗ? ಮಾಡಕತ್ತಾರ. ಏನೇನು ಕೆಲಸ ಮಾಡತ್ತಾರೆ? ರೋಡ್ ಅವು ಎಲ್ಲ ಚಲೋ ನಡೆಸ್ಯಾರ. ರೈತರಿಗೆ ಅನುಕೂಲ ಆಗುವಂಥ ಎಲ್ಲ ಕೆಲಸಗಳನ್ನು ಮಾಡಿ, ಕೆರೆಗಳು ನೀರು ತುಂಬಿಸೋದಾಗಲಿ, ರೈತರಿಗೆ ಪಂಪ್ ಸೆಟ್ಟಿದ್ದು ಏನಾರು ವಿದ್ಯುತ್ತದ ತೊಂದರೆ ಆದರೂ ಆಗಲಿ, ರಸ್ತೆ ಕಾಮಗಾರಿ ಆಗಲಿ, ಎಲ್ಲ ಕೆಲಸಗಳನ್ನು ಮಾಡ್ತಾರೆ. ಭರವಸೆ ನೀಡಿದಂಥ ಕೆಲಸಗಳನ್ನ ಎಲ್ಲನೂ ಮಾಡ್ತಾರೆ. ಪ್ರಾಮಾಣಿಕವಾಗಿ ಕೆಲಸ ಮಾಡುವಂಥವ್ರು. ಶಾಸಕರಿಗೆ ಮಾರ್ಕಸ್ ಕೊಡೋದಾದ್ರೆ 10ಕ್ಕೆ ಎಷ್ಟು ಕೊಡ್ತೀರಿ ನೀವು? ನಾವು 10ಕ್ಕೆ 9 ಕೊಡ್ಬೋದು. ನಿಮಗೆ ಅವ್ರ ಕೆಲಸ ಹೆಂಗೆ ಅನಿಸೈತಿ ಈಗ 2 ವರ್ಷದಾಗ? ಏನು ಚಲೋ ಅನ್ಸೈತೆ ಸರ್. ಅಷ್ಟೊಂದು ಕೆಲಸ ಏನೇನು ಮಾಡಾಕತ್ತಾರೆ ಈಗ? ಹಂಗಾರೆ ಮಾಡಾಕತ್ತಾರೆ. ಏನಂಗೆ ಬಡವ್ರನ್ನೋದು ಸ್ಪಂದಿಸ್ತಾರೆ ರೀ, ಒಂದಿಟ್ಟು ಹೋದ್ರು ಸಿಗ್ತಾರೆ ಒಳ್ಳೆ ಟೈಮ್ಗೆ. ಏನೋ ಹಂಗೇನು ವಿಚಾರ ಮಾಡಲ್ಲ, ಕೆಲಸ ಮಾಡ್ತಾರೆ. ಊರಿಗೆ ಇಂಥ ಕೆಲಸ ಮಾಡಿ ಕೊಡ್ತೇನೆ ಅಂತ ಹೇಳಿರ್ತಾರ, ಅಂಥದ್ದು ಯಾವ ಕೆಲಸ ಹೇಳಿದ್ರು ಅದನ್ನು ಮಾಡ್ಯಾರೋ ಇಲ್ಲೋ? ನಮಗೆ 100ಕ್ಕೆ 100 ಮಾಡ್ಯಾರ. ಯಾವ ಕೆಲಸ ಹೇಳಿದ್ರು ಅವರು? ಶಾಲೆಗೂ ಏನೋ ಇದು ಅನುದಾನ ಹೇಳಿದ್ದೇವ್ರಿ, ಹಾಕ್ಯಾರ. ಎಷ್ಟು ZP ಇಂದ ರೀ ಒಂದು 5-6 ಲಕ್ಷ ರೂಪಾಯಿ ಹಾಕ್ಯಾರ ನಮ್ಮ ಹೈಸ್ಕೂಲ್ಗಾಗಲಿ ಅದಕ್ಕಲ್ಲಿ ಒಂದು ಕೆಲಸಗಾರ. ಚಲೋ ಮಾಡ್ಯಾರ. ಊರಾಗ ಕೆಲಸ ಕೊಟ್ಟಾರ್ರಿ, ಕಾಮಗಾರಿಗಳು ಮಾಡ್ಯಾರ, ರಸ್ತೆ ಮಾಡಿ CC ರಸ್ತೆ ಮಾಡ್ಯಾರ ಸರ್. ಅಲ್ಲ, ಈಗ ಕ್ಷೇತ್ರದಾಗ ಹೆಂಗೆ ಸಂಚಾರ ಹೆಂಗೆ ಓಡಾಡ್ತಾರೋ, ಹೆಂಗೆ ನಿಮ್ಮ ಸ್ಪಂದನೆ ಹೆಂಗೈತಿ ಶಾಸಕರು? ಚಲೋ ಐತ್ರಿ, ಜನರ ಜೋಡಿ ಸ್ಪಂದನೆ ಮಾಡ್ತಾರ, ಹಚ್ಕೋತಾರ, ಎಲ್ಲ ಇದು ಮಾಡ್ತಾರೆ. ನಿಮ್ಮ ಊರಿಗೆ ಏನು ಕೆಲಸ ಮಾಡಿ ಕೊಟ್ಟಾರೆ? ನಮ್ಮ ಊರಿಗೆ ಗುಡಿಗೆ ರೊಕ್ಕ ಹಾಕ್ಯಾರಿ, ಮಠಕ್ಕೆ 25,000 ರೂಪಾಯಿ ಹಾಕ್ಯಾರ, ವೀರೇಶ್ವರ ಮಠಕ್ಕೆ. ಅಲ್ಲ, ಗುಡಿಗೆ ಮಠಕ್ಕೆ ರೊಕ್ಕ ಬಿಟ್ಟು ಅಭಿವೃದ್ಧಿ ಮಾಡುವಂಥವು ಏನು ಕೆಲಸ ಮಾಡ್ಯಾರ? ಇದು ಅಭಿವೃದ್ಧಿನೇ ಅಲ್ರಿ ಮತ್ತೆ ಇದು. ಸದ್ಯ ನಾನಿವಾಗ ಬೀಳಗಿ ಪಟ್ಟಣದ ಬಸ್ ನಿಲ್ದಾಣದಲ್ಲಿದ್ದೇನೆ. ಇಲ್ಲಿನ ಜನರು
ಜೆ ಟಿ ಪಾಟೀಲ್ ಅವರ ಕಾರ್ಯವೈಖರಿ ಬಗ್ಗೆ ಏನು ಹೇಳ್ತಾರೆ ಎಂಬುದನ್ನು ಖುದ್ದು ಅವ್ರ ಬಳಿ ಹೋಗಿ ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡೋಣ. ಜೆ ಟಿ ಪಾಟೀಲ್ ರೀ ಎಮ್ ಎಲ್ ಎ 2 ವರ್ಷ ಆತ್ರಿ, ಏನಾರ ಕೆಲಸ ಆಗ್ಯಾವ ಇಲ್ಲ? ಕೆಲಸ ಈಗ ಏನು 2 ವರ್ಷ ಆಗೈತಲ್ಲ, ಈ ಶಕ್ತಿ ಯೋಜನೆ ಈ ಪಂಚ ಗ್ಯಾರಂಟಿಗಳ ಕೆಲಸ ಆಗ್ಯಾವ. ಈ ಸಾರ್ವಜನಿಕ ಇವು ಏನದಾವ ರಸ್ತೆ ಇವು ಎಲ್ಲನೂ ಆಗಬೇಕಾದದ್ರೊಳಗೆ ಇನ್ನೂ ಕೊರತೆ ವ್ಯವಸ್ಥೆ ಕಂಡು ಬರ್ತೈತಿ. ಈಗ 2 ವರ್ಷದಾಗ ಏನು ಅನ್ಸಾಗದ ನಿಮ್ಗೆ ಇವ್ರದ್ದು ಕೆಲಸ ಕಾಮಗಾರಿ ಇಲ್ಲಿ ಲೋಕಲ್ ಎಮ್ ಎಲ್ ಎದ್ದು? ಮೊದಲು ಏನಾಕಿತ್ತು ಅಷ್ಟು ವೇಗದಲ್ಲಿ ಕೆಲಸಗಳು ಇಲ್ಲ, ಕಡಿಮೆ ಪ್ರಮಾಣದಾಗ ಅದಾವ, ಕೆಲಸ ಇಲ್ಲ ಅನ್ನಂಗಿಲ್ಲ. ಆದ್ರೆ ಅದ್ರ ವ್ಯವಸ್ಥೆದೊಳಗೆ ಮೊದಲೇನು ಇದು ತ್ವರಿತಗತಿಯಲ್ಲಿ ಕೆಲಸ ನೆರವೇರ್ತಿದ್ವು, ಆ ರೀತಿ ಒಳಗಿಲ್ಲ. ಈಗ ಎಮ್ ಎಲ್ ಎ ಅವರಿಗೆ ನೀವು 10ಕ್ಕೆ ಎಷ್ಟು ಮಾರ್ಕಸ್ ಕೊಡ್ತೀರಿ? 10ಕ್ಕೆ ಎಷ್ಟು ಕೊಡೋ ನಿಮ್ಗೆ ಇಷ್ಟ ಐತಿ? 10ಕ್ಕೆ ಎಷ್ಟು ಮಾರ್ಕ್ಸ್ ಕೊಡ್ಬೇಕು ಅವರಿಗೆ? 10ಕ್ಕೆ ನಾವು ಈಗ ಅವ್ರಿಗೆ 8 ಮಾರ್ಕಸ್ ಕೊಡುವಂಥ ವ್ಯವಸ್ಥೆ ಮಾಡ್ತೀವಿ. ನಾವು ರೋಡಿಗೆ ಚಾಲು ಇದ್ದಿದ್ದು ಕಿತ್ತು ಹೋಗದಾರ ಹಳ್ಳಿ, ಅವು ಏನು ಅಡ್ಡಾಡಕ್ಕೆ ಬರೋದಿಲ್ಲ ಮುದುಕರಿಗೆ ಅವು ಎಲ್ಲ. ಈ ಊರಿಗೆ ಇದನ್ನು ಮಾಡಿ ಕೊಡ್ತೀನಿ ಅಂತ ಎಲೆಕ್ಷನ್ದಾಗ ಹೇಳಿರ್ತಾರ, ಅಂಥದ್ದು ಏನು ಹೇಳಿದ್ರು, ಏನು ಮಾಡ್ಯಾರ ಇಲ್ಲದ್ರ? ಆಗ್ಯಾವ ಅವನು ಆಗ್ಯಾವ ಕೆಲಸ ಮಾಡತ್ತಾರಂತೀರ? ಮಾಡ್ಯಾರ. ಗ್ಯಾರಂಟಿ ಯೋಜನೆ ಕೆಲಸ ನಿಂತಾವ ಅಂತ ಒಂದಿಷ್ಟು ಮಂದಿ ಹೇಳ್ತಾರ, ನಿಮ್ಮಲ್ಲಿ ನಿಂತಾವ ಅದಾವ? ಮಾಡೋದು ನಿಂತಾವು ಹಂಗ ಮತ್ತೆ ಹಂಗ ಈಗ ಒಮ್ಮೆಗ ಅಂದ್ರೆ ಆಗೋದಿಲ್ಲ, ಮಾಡ್ಕೊಂತ ಹೊಂಟಾರ ಅದಾವ ಕೆಲಸ ನಡ್ದಾಯ್ತು. ಕೆಲಸ ಬರೀ ನೋಡಿ ಕೆಲಸ ಏನು ಆಗಿಲ್ಲ, ಸುಳ್ಳು ಹಂಗೆ ಕೆಲಸ ಅವ್ರಿ ಸರ್ ಮಾಡ್ಯಾರ. ಏನು ಮಾಡ್ತಾ ಅಂದ್ರೆ ಹಂಗೆ ಹೇಳೋದು, ಆಶ್ವಾಸನೆ ಕೊಡೋದು, ಮುಂದಕ್ಕೆ ಹೋಗೋದು, ಮತ್ತೊಂದು ಏನೂ ಇಲ್ಲ, ಹೇಳ್ಕೊತ ಹೋಗೋದು ಅಷ್ಟೇ. ಇದು ಇವನ ಕೂಡ ಆಗೈತ್ರಿ. ಸಿದ್ದರಾಮಯ್ಯ ಬಂದಿದ್ದು ಯಾವ ಕೆಲಸನೂ ಒಂದು ಆಗಿ ನಿರ್ಬಿಟ್ಟು ಯಾವ ರೋಡ್ನ ಆಗಿಲ್ಲ, ಯಾವ ಸ್ಯಾಕ್ಷನ್ ಆಗಿಲ್ಲ, ಒಂದು ದಂಡನೂ ಕಂಡಿಲ್ಲ. ನಿಮ್ಗೆ ಹೇಳ್ಬೇಕಂದ್ರೆ 2000 ಹೆಣ್ಮಕ್ಳು ಆಗಟ್ಟಕರಿ ಗಂಡ ಮಕ್ಳಿಗೆ ಏನೈತಿ ಹೇಳ್ರಿ ನಮಗೆ. ಇಲೆಕ್ಷನ್ ಆಚೆ ಬಂದಿಂದ ಅವ್ರ ಕುರ್ಸಿನಾಗ ಅವರು ನಮ್ಮ ಮನ್ಯಾಗ ನಾವು. ಜೆ ಟಿ ಪಾಟೀಲ್ರು ಎಮ್ ಎಲ್ ಎ 2 ವರ್ಷ ಆತ, ಈ 2 ವರ್ಷದಾಗ ಏನು ಕೆಲಸ ಆಗ್ಯಾವ ಇಲ್ಲೋ? ಕೆಲಸ ಅಂತೂ ಜೀರೋನ ಅವ್ರದ್ದು ಗುರ್ತೈತಲ್ಲ ಅವ್ರದ್ದು. ತಮ್ಮ ನ್ಯಾಯದೊಳಗನ ಅವ್ರು ಬಡ್ದಾಡ್ ಸೌದ ಹೆಚ್ಚಾಗೈತೆ. ಮುರುಗೇಶ್ ಅವ್ರನ್ನ ಕಳ್ಕೊಂಡ ಮಂದಿ ಏನು ಉಣ್ಬೇಕಾದದನ್ನ ಉಣ್ಣಾಕತ್ಯಾರಿ. ಅಂಥ ವ್ಯಕ್ತಿನ ಕಳ್ಕೊಬಾರ್ದಾಗಿತ್ತು, ಕಳ್ಕೊಂಡಾರ. ಶಾಸಕರ ಕೈ ಸಿಗ್ತಾರ ಇಲ್ಲ? ಶಾಸಕರ ಮಾತ್ರ ನಾವು ಸಿಗಂಗಿಲ್ಲ ಅವ್ರು ನಮಗೆ. ಸ್ಪ್ಲೀನ್ ಆಪರೇಷನ್ ಆದ್ರೆ 7 ಲಕ್ಷ ರೂಪಾಯಿ ಬತ್ತು, ಸ್ಥಳೀಯ ಎಮ್ ಎಲ್ ಎ ಲೆಟ್ರ್ ಕೊಡೋಣ ಕೊಡೋದಿಲ್ಲ ಅಂದರು. ನಿರಾಣಿ ಅವ್ರು ಕೊಟ್ರು ನನಗೆ, ಯಾರು ಹನುಮಂತ್ ವಕೀಲರು ಕೊಟ್ರಿ ಎಮ್ ಎಲ್ ಸಿ ಅವ್ರು. ಜೆ ಟಿ ಪಾಟ್ಲದಿಂದ ಏನಾಗಿಲ್ಲ. ನಿರಾಣಿ ಅವ್ರಿಗೆ 100%, ಜೆ ಟಿ ಅವ್ರಿಗೆ 0. ಮಾಡ್ಕೋತ ಹೊಂಟಾರಿ, ಯಾವ್ದು ಇದ್ದಿದ್ದಿಲ್ಲ ಅಂತ ಯಾರು ಅಂತಾರೆ, ಮಾಡಿದ್ ಮಾಡ್ಯಾರ ಅನ್ನಬೇಕಲ್ಲ. ಗ್ಯಾರಂಟಿ ಬಿಟ್ಟು ಬೇರೆ ಏನಾರು ಕೆಲಸ ಮಾಡ್ಯಾರ? ಏನಿಲ್ರಿ, ಏನು ಕೆಲಸ ಮಾಡಿಲ್ರ ನಿಮ್ಮ ಊರಾಗೂ? ಏನಾಗಿಲ್ಲ ಮೊದಲು ಮಾಡ್ಯಾರಿ, ಈಗಿಂದ ಹೇಳ್ರಿ ಅಲ್ರಿ, ಹೊಸಾದ ಹೇಳ್ಬೇಕಲ್ರಿ. ಈಗ ಸದ್ಯಕ್ಕಿನ್ನು ಬೇಕಲ್ರಿ ನಮಗೆ. ಮಾಡಿದ್ರೆ ಅಷ್ಟ ನಾವು ಮಾಡ್ಯಾರತ್ತೀರಿ, ಮಾಡ್ಲಿಕ್ಕೆ ಮಾಡ್ಯಾರತ್ತ ಹೆಂಗ ನೋಡ್ರಿ. ಬಿಳಿಗಿ ತಾಲೂಕದಾಗ ಏನೋ ಒಂದು ಇಂಪ್ರೂವ್ಮೆಂಟ್ ಆಗಿಲ್ಲ, ಸರಿಯಾಗಿ ಬಸ್ ಸ್ಟ್ಯಾಂಡ್ದಾಗ ವ್ಯವಸ್ಥೆ ಇಲ್ಲ, ಸರಿಯಾಗಿ ಬಸ್ನು ಬರಲ್ಲ ಸರ್. ಅಲ್ಲಿ ಒಂದು ಹುಬ್ಳಿ ಬಿಜಾಪುರ ಹುಬ್ಳಿ ಬಸ್ ಒಂದು ಬಸ್ ಬರಲ್ಲ ಸರ್. ಅಲ್ಲಿ ಬಿಳಿಗಿ ತಾಲೂಕದಾಗ ರೀ, ತಾಲೂಕ ಒಂದು ಹಳ್ಳಿ ರೀ, ಕೋಲಾರದಾಗ ಒಂದು ಹಳ್ಳಿ ರೀ, ಪಟ್ಟಣ ರೀ. ಅದು ಈಗ ತಾಲೂಕು ಆಗೈತೆ ರೀ ನಮ್ದು. ಆಗಿ ಎಷ್ಟು ವರ್ಷ ಆಯ್ತು? 50 ವರ್ಷ ಆಯ್ತು ರೀ ಸರ್. ಒಂದು ಬಸ್ ಬರಲ್ರಿ, ಒಂದು ಮಧ್ಯಾಹ್ನಕ್ಕೊಂದು ಹುಬ್ಳಿ ಬಸ್ ಬರಲ್ಲ ಸರ್. ಹುಬ್ಳಿ ಬರೋರಿಗೆ ಎಷ್ಟು ತೊಂದರೆ ಆಗೋದು ಗೊತ್ತೇನ್ರಿ ಸರ್? ಅದಂದ್ರೆ ಅಂದಾಸೆ ಬಸ್ಸಿನ ವ್ಯವಸ್ಥೆನೂ ಸರಿ ಇಲ್ಲ. ಅಂದಾಸೆ ಬಸ್ ಸ್ಟ್ಯಾಂಡ್ದಾಗ ನೋಡ್ಬೇಕು, ಬರೀ 9 ಗಂಟೆ ಮ್ಯಾಲೆ ನೋಡ್ಬೇಕು ರೀ, ಬರೀ ಎತ್ತುಗಳು ಎಮ್ಮೆ ಆಕಳ ಅಷ್ಟೇ ಇರ್ತಾವ. ಅಲ್ಲಿ ಮಂಚಾನ ಇರಲ್ಲ ಸರ್. ಅಲ್ಲಿ ಸರಿಯಾಗಿ ಇದು ಮಾಡೋಲ್ಲ ಅವ್ರಿಗೆ. ಅಲ್ಲಿ ಎಲ್ಲ ರೆಸ್ಟಿಗೆ ಏನೈತ್ರಿ ಸರ್, ರೂಢಿ ಬೆಳ್ತೈತ್ರಿ, ಯಾರೊಬ್ರು ಅದನ್ನ ಕ್ಲೀನ್ ಮಾಡಂಗಿಲ್ಲ. ಈಗ ಯಾರೋ ಹೋಗ್ತಾರೆ, ಎಲ್ಲೇ ಹೋಗ್ಬೋದ್ರಿ. ಲೇಡೀಸ್ ಎಲ್ಲಿ ಹೋಗ್ಬೇಕ್ರಿ, ಕೀಲಿ ಹಾಕಿರ್ತಾರ್ರಿ. ಅದು ಬನ್ನಿ ಒಂದು 2 ಸಲ ಅವ್ರು ಕೂಡ ಒದರಾಡಿವ್ರು ನಾವು 7 ಗಂಟೆಗೆ. ಈಗ ಲೇಡೀಸ್ ಎಲ್ಲಿಂದ್ರ ಬಂದಿರ್ತಾರೆ ಪಾಪ, ಅವ್ರಿಗೇನೋ ರೆಸ್ಟಿಗೆ ಬಂದ್ರೆ ಎಲ್ಲಿ ಹೋಗ್ಬೇಕು ಹೇಳ್ರು. ಆ ಥರ ಒಂದು ಸ್ವಲ್ಪ ಭಾಳ ಇದೈತ್ರಿ ಬಸ್ ಸ್ಟ್ಯಾಂಡ್. ಕೆಲಸ ಹೆಂಗೆ ನಡೆದ ಸರ್ ಜೆ ಟಿ ಪಾಟೀಲ್ರದ್ದು 2 ವರ್ಷದಾಗ? ಕೆಲಸ ಮಾಡ್ಯಾರಲ್ರಿ ಜೆ ಟಿ ಪಾಟೀಲ್ ಎಲ್ಲ ಕೆಲಸ ಮಾಡಾಕತ್ತಾರ್ರಿ. ಎಲ್ಲ ಮಹಿಳೆಯರಿಗೆ ಬಸ್ ಫ್ರೀ ಅದಾವ, ಎಲ್ಲ ಅದಾವ. ಗ್ಯಾರಂಟಿ ಬಿಟ್ಟು ಏನು ಕೆಲಸ ಮಾಡ್ಯಾರ ಕ್ಷೇತ್ರಕ್ಕೆ? ಕ್ಷೇತ್ರಕ್ಕೆ ಈಗ ಅನುದಾನ ತಂದಾರಲ್ರಿ, 50 ಕೋಟಿ ತಂದಾರ್ರಿ. ಸದ್ಯ ಕೆಲಸ ಮಾಡ್ತಾರೆ. ಈಗ ಏನೇನು ಕೆಲಸ ನಡೆದಾವ ಈಗ ಅಂತ? ಈಗ ಕೆಲಸ ಅಂದ್ರೆ ಇವು ರೋಡ್ ಮಾಡ್ಯಾರ. ಈಗ ಮೊದಲಿನ ಇದ್ರಾಗ ಸ್ಕೀಮ್ನಾಗ ಈಗ ಸದ್ಯ ಈಗ 50 ಕೋಟಿ ಈಗ ಅನುದಾನ ಇನ್ನೂ ಬಿಡುಗಡೆ ಮಾಡ್ಕೋತಾರ. ಈಗ ಮಾಡ್ಕೊಂಡ್ಬಂದು 50 ಕೋಟಿ ಅನುದಾನ ತಂದು ಈಗ ಕೆಲಸ ಮಾಡ್ತಾರೆ ಈಗ ಸದ್ಯ. ಈಗ ಅಭಿವೃದ್ಧಿ ಕೆಲಸ ಅಂದರು ಬಿಳಿಗಿ ತಾಲೂಕಿಗೆ ಎಲ್ಲಿ ಇಲ್ಲ ಇಲ್ರಿ. ಇದನ್ನ ಬಿಟ್ಟರೆ ಯಾವ ಎಮ್ ಎಲ್ ಎ ಅವರು ಏನೂ ಕೆಲಸ ಮಾಡೇ ಇಲ್ರಿ. ಕೆಲಸ ಆಗ್ಯಾವಂತಲ್ಲ, ರೋಡು ಗಡ್ರು ಎಲ್ಲ ಆಗ್ಯಾವ ಸರ್. ಸಾರ್ವಜನಿಕರಿಗೆ ಕೇಳಿಲ್ಲ, ಪ್ರತಿನಿಧಿಗಳಿಗೆ ಯಾರು ಒಬ್ಬರು ಕೆಲಸ ಮಾಡೋರು ಇಲ್ರಿ ಇಲ್ಲಿ. 10ಕ್ಕೆ ಎಷ್ಟು ಮಾರ್ಕಸ್ ಕೊಡ್ತೀರ ಹಂಗಾರೆ ಜೆ ಟಿ ಪಾಟೀಲ್? ಏನೋ ಶೂನ್ಯ ರೀ. ಜೆ ಟಿ ಪಾಟೀಲ್ 2 ವರ್ಷ ಆದ್ರೆ ಬಂದ ಎಮ್ ಎಲ್ ಎಗೆ. ಬೆಳಿಗ್ಗೆ ಏನು ಕೆಲಸ ಆಗ್ಯಾವ ನಿಮ್ಮ ಕ್ಷೇತ್ರದಾಗ? ಒಳ್ಳೆ ಅಭಿವೃದ್ಧಿ ಆಗೈತಿ, ರಸ್ತೆಗಳ ಸುಧಾರಣೆ ಆಗ್ಯಾವ.
ಮತ್ತು ಅಭಿವೃದ್ಧಿ ಕೆಲಸಗಳನ್ನು ಮಾಡ್ಯಾರ. ಬೀಳ್ಗಿ ಕ್ಷೇತ್ರದಾಗ MLA ಆಗಿ JT ಪಾಟೀಲ್ 2 ವರ್ಷ ಆತ್ ಬಂದ ಕೆಲಸ ಹೆಂಗೆ ನಡೆದವ್ರಿ? ಕೆಲಸ ಆಗತ್ತವ್ರಿ ಸರ್. ಗೌರ್ಮೆಂಟಿಂದ ನಮ್ದು ಒಂದು ಯೋಜನೆ ಐತೆ ರೀ, ಇದು ಶಕ್ತಿ ಯೋಜನೆ ಮಾಡಿ ಆಟೋ ಚಾಲಕರಿಗೆ ಆಯ್ತು, ದೊಡ್ಡ ಕೂಲಿ ಕಾರ್ಮಿಕರಿಗೆ ಆಯ್ತು, ಒಟ್ಟರಿಗೂ ತೊಂದರೆ ಭಾಳ ಆಗತ್ತೆ. ಅದು ಒಂದು ಕ್ಷೇತ್ರ ಅಂದ್ರೂ ಅಭಿವೃದ್ಧಿ ಆಗೈತಿ. ಹಾಗಾಗತ್ತದ್ರಿ? ಏನೇನು ಆಗತ್ತದ್ರಿ ಅಭಿವೃದ್ಧಿ? ನಮ್ಮಲ್ಲಿ ರೋಡ್ ಮಾಡ್ಯಾರ, ಹೆರ್ಕಲ್ ರೋಡ್ ಮಾಡ್ಯಾರ, ಆಮೇಲೆ ಅಂಕಂಚಿ ಸುರ್ಕಪ್ ರೋಡ್ ಮಾಡ್ಯಾರ. ಅವ್ರದ್ದು ಅಂಡ್ರನಾಗ ಆಗ್ಯಾವ ರೋಡಿಗೆ ಎಲ್ಲ ನಡ್ಸ್ಯಾರಿ, ಚಲೋ ನಡ್ಸ್ಯಾರ ಅವ್ರು. ಕೆಲಸ ನಡೆಯತ್ತಾವು? ಅಯ್ಯ ನಮಗೇನು ಮಾಡಿದ್ದು ಅನುಕೂಲ ಮಾಡಿಕೊಟ್ಟಾರ ಅವರು, ಚಲೋ ನಡ್ಸಿ. ನಿಮಗೆ ಏನು ಅನುಕೂಲ ಮಾಡಿಕೊಡತ್ತಾರ? ಇಲ್ಲ ಮತ್ತೀಗ ನಾವು ದಂಧೆಗೆ ನಮ್ಗೆ ಮುನ್ಪಡಿದ ಇದು ಮಾಡಿಕೊಟ್ಟಾರ ಅವರು, ಮಾಡಿಕೊಟ್ರ ಅನುಕೂಲ ಮಾಡ್ಯಾರ ಅವರು, ಚಲೋ ನಡ್ಸ್ಯಾರ ಅವ್ರು. ಇದು ವ್ಯಾಪಾರದ ಅನುಕೂಲ ಆಯ್ತು, ಕೆಲಸ ಏನು ಮಾಡ್ಯಾರ ಸರ್? ಇದು ನಮ್ಗೆ ಜಾಗ ಇದ್ದಿದ್ದಿಲ್ಲ, ಎಲ್ಲಾರ್ಗೆ ಜಾಗ ಕೊಟ್ಟಾರ ಅವರು. 2 ವರ್ಷದಾಗ ಏನಾರ ಕೆಲಸ ಆಗ್ಯಾವಿಲ್ಲ? ಆಗ್ಯಾವ್ರಿ ಸರ್, ಕೆಲಸ ಆಗ್ಯಾವ್ರಿ, ಮಾಡ್ತಾರ್ರಿ. ಏನ್ರಿ ನಾವು ಪಕ್ಷ ಅದು ಇದು ಅಂತ ಏನೋ ಅಲ್ರಿ, ಬಂದವ್ರು ಎಲ್ಲರೂ ಒಳ್ಳೇದ ಮಾಡ್ತಾರ್ರಿ. ನಾವು ಯಾಕೆ ಹೇಳ್ರಿ ಪುಟ್ಪಾಸನಾಗಿರೋರು. ಈಗ ನಾವು ಆ ಪಕ್ಷ ಇದು ಮಾಡ್ತದ, ಈ ಪಕ್ಷ ಇದನ್ನು ಮಾಡ್ತದ ಅಂದ್ರೆ ನಮ್ದು ಇದು ಆಗೋದಿಲ್ರಿ. ಎಲ್ಲರೂ ಬಂದವ್ರು ನಮ್ಗೆ ಚಲೋನ ಮಾಡ್ತಾರೆ. ಕಾಂಗ್ರೆಸ್ನವ್ರಾಗಲಿ, BJP ಅವರಾಗಲಿ, JDSನವ್ರಾಗಲಿ ರೀ, ಎಲ್ಲರೂ ಒಳ್ಳೆ ಕೆಲಸನ ಮಾಡ್ತಾರೆ. ಕ್ಷೇತ್ರದಾಗ ಯಾರು ಬಂದ್ರು ಕೆಲಸ ನಡೀತಾವಂತ? ನಡೀತದ ಸರ್, ನಡೀತದ, ಚಲೋ ನಡೀತದ್ರಿ, ಮಾಡ್ತಾರ್ರಿ. ನಿಮ್ಗೆ ಅವ್ರ ಕೆಲಸ ತೃಪ್ತಿ ತಂದೈತಿ? ಮಾಡ್ತಾರೆ ಸರ್. BJP ಅವ್ರು ಇದ್ದಾಗೂ ಒಳ್ಳೇದು ಮಾಡ್ಯಾರಿ, ಕಾಂಗ್ರೆಸ್ನವರು ಇದ್ದಾಗೂ ಮಾಡ್ಯಾರ್ರಿ ಸರ್. ಅಜ್ಜರ ಹಿರಿಯರ JT ಪಾಟೀಲ್ ರೀ ಬಂದು 2 ವರ್ಷ ಆತ್ರಿ, ಕೆಲಸ ಹೆಂಗೆ ನಡೆದವು? ಚಲೋ ನಡೆದವ ಏನು ನಿಂತಾವ? ಏನು ಹೆಂಗೆ ನಡೆದವ್ರು ಹೆಂಗೆ? ಹಾಂ, ನಿಮ್ಮ ಊರಾಗಿನ ಕೆಲಸ ನಡೆದಾವಿಲ್ರಿ? ಏನು ನಡೆದಿಲ್ಲ ರೀ, ಬಂದಾರಿಲ್ರಿ MLAಗಳು ಶಾಸಕರಾದ 2 ವರ್ಷ ಆತ್ರಿ? ಬಂದೇ ಇಲ್ರಿ. JT ಪಾಟೀಲ್ ರೀ MLA 2 ವರ್ಷ ಆತು ನಿಮ್ಮ ಊರ್ದು, ಏನು ಕೆಲಸ ಮಾಡತ್ತಾರ? ಕೆಲಸ ಮಾಡ್ಯಾರಿ, ರೋಡ್ ಮಾಡ್ಯಾರ ಹೊಳ್ಳಿ. ಮತ್ತು ಈಗ ಸಿದ್ದರಾಮಯ್ಯ ಅವರವರು ಅನುದಾನ ಎಲ್ಲ ರಗಡ್ ಕೊಟ್ಟಾರ. JT ಪಾಟೀಲ್ರು ಮಾಡ್ಯಾರ, ಕೆಲಸ ಮಾಡ್ಯಾರ ಚಲೋ ಕೆಲಸ ಏನೇನು ನಡೆಸಕತ್ತಾರಂತ? ಮಾಡ್ಯಾರಲ್ಲ, ರೋಡ್ ಮಾಡ್ಯಾರ್ರಿ, ಮತ್ತು ಹೊಳ್ಳಿ ಎಲ್ಲ ಈಗ ಇದನ್ನು ಮಾಡಾಕತ್ತಾರ, ಚಲೋ ಮಾಡ್ಯಾರ. ನಿಮ್ಮ ಊರಾಗ ಕೆಲಸ ಮಾಡತ್ತಾರಿಲ್ರಿ MLA ಅವ್ರು? ಮಾಡತ್ತಾರ. ಕೆಲಸ ನಡೆದವಂತೀರಿ ಯಾಕಂದ್ರೆ ನಿಮ್ಮ ಊರಾಗ JT ಪಾಟೀಲ್ ರೀ? ಹಾಂ ನಡೆದವ್ರಿ ಸರ್. ಏನೇನು ಕೆಲಸ ನಡೆದವ್ರಿ ಊರಾಗ? ರೋಜರ್ ಕೆಲಸ ನಡೆದವ್ರಿ, ಈಗ ಒಂದಿಟ್ಟು ಬಂದಿಟ್ಟಾರ ಸರ್. ಸದ್ಯ ನಾನೀಗ ಬೀಳ್ಗಿ ಮತಕ್ಷೇತ್ರದ ಕಾತರ್ಕಿ ಗ್ರಾಮದಲ್ಲಿದ್ದೇನೆ. ಕಾತರ್ಕಿ ಗ್ರಾಮದ ಜನರು ತಮ್ಮ ಕ್ಷೇತ್ರದ ಶಾಸಕ JT ಪಾಟೀಲ್ ಅವರ ಕಾರ್ಯವೈಖರಿ ಬಗ್ಗೆ ಏನು ಹೇಳ್ತಾರೆ ಅಂತೇಳಿ ಖುದ್ದು ಅವ್ರನ್ನ ಕೇಳ್ತಾ ಹೋಗ್ತೀನಿ, ಬನ್ನಿ. ಸರ್, JT ಪಾಟೀಲ್ 2 ವರ್ಷ ಆತು ಬಂದ MLA ಆಗಿ, ಕೆಲಸ ಮಾಡಾಕತ್ತಾರೋ ಏನು ಮಾಡಾಕತ್ತಿಲ್ಲ? ನಡೆದಾವ ಕೆಲಸ ಮಾಡಾಕತ್ತಾರೆ. ವರ್ಕರ್ ಅದಾರ ರೀ ಅವರೆಲ್ಲ. ಅವರು ಈ ಸತತ ಈಗ ನಿರಾಣಿ ಅವರು ಹೆಚ್ಚ್ರಿ ಇಲ್ಲಿ MLA ಆಗಿದ್ದದ್ದು. ಆದ್ರೆ ವರ್ಕರ್ ರೀ, JT ಪಾಟೀಲ್ ವರ್ಕರ್ ಕೆಲಸ ಮಾಡ್ತಾರೆ. ಇವರೆಲ್ಲ ನಿರಾಣಿ ಅವ್ರು ಹಂಗೆ ಬರೋದು, ಅದನ್ನು ಮಾಡ್ತೀವಿ ಇದನ್ನು ಮಾಡ್ತೀವಿ ಅಂತೇಳಿ ಹಂಗೆ ಹೇಳಿ ಹೋಗಿದ್ರು. JT ಅವ್ರು ಮಾತ್ರ ವರ್ಕರ್ ಕೆಲಸ ಮಾಡ್ತಾರೆ. ಅಲ್ಲ, ಈಗ ಕೆಲವೊಂದಿಷ್ಟು ಏನಾಗ್ಬಿಟ್ಟದ ಸರ್, ಗ್ಯಾರಂಟಿಯಿಂದ ಸ್ವಲ್ಪ ಸಮಸ್ಯೆ ಆಗತ್ತೆ ಅಂತಾರ. ಅಂಥದ್ದೇನಾರು ನಿಮ್ಮಲ್ಲಿ ಸಮಸ್ಯೆ ಆಗಿದೆ? ಏನು ಸಮಸ್ಯೆ ಇಲ್ರಿ. MLA ಅವ್ರಿ JT ಪಾಟೀಲ್ ರೀ ಏನು ನಡೆದ ಚಲೋ ಕೆಲಸ ನಡೆದಾವಿಲ್ಲ ಹೇಳ್ರಿ? ಏನು ನಡೆದ ಬಿಡ್ರಿ, ಏನು ಬರ್ತಾರ್ರಿ, ಅದ್ರ ಬಗ್ಗೆ ಯಾವುದೂ ವಿಚಾರ ಇಲ್ರಿ. ಮಾಡ್ತಾರ ಏನೀಗ ಎಂದ GTR ಹೋಗ್ಯಾರ ಬಂದಾರ್ರಿ, ಯಾವೂ ಇಲ್ಲಿ ನಮ್ಮಲ್ಲಿ ಯಾವ ಒಂದು ಕೆಲಸ ನಡೆದಿಲ್ಲ ರೀ. ಇಲ್ಲೇ ನಿಮ್ಮ ಊರನ್ನವ್ರು ನಡೆದಾವ ಅಂತ ಹೇಳ್ತಾರೆ. ಎಲ್ಲಿ ನಡೆದವ್ರಿ ಹೇಳ್ರಿ, ಈಗ ಎಲ್ಲಿ ನಡೆದವ್ರಿ? ಯಾವ ಒಂದು ಬರೀ ಒಂದು ಕೆರೆ ಒಂದು ಕೆಲಸ ಆಗೈತೆ ನೋಡ್ರಿ, ಒಳ್ಳೆ ರೋಡ್ ವರ್ಕ್ ಇದು ಒಂದು ನಡೆದತ್ರಿ. ಅದು ಒಳ್ಳೆ ಮೆಳಿಗೆ ಇರ್ದಾರಿ, ನಮ್ಮ ಹೊಲದ ರಸ್ತಾಗಳ್ರಿ ಬರೀ ಪೂಜೆ ಮಾಡ್ತಾರೆ ಹೋಗ್ತಾರೆ. ನಿಮ್ಮ ಊರಿಗೆ ಇದನ್ನು ಮಾಡಿಸ್ಕೊಡ್ತೀನಿ ಅಂತ ಹೇಳಿರ್ತಾರ, ಅಂಥದ್ದು ಯಾವ್ದು ಹೇಳಿದ್ರು ಮಾಡ್ಯಾರ ಕೆಲಸ ಮಾಡಿ? ಇದು ಒಟ್ಟು ನೈನ ಈಗ ಮಾಡ್ಸಕತ್ತಿರ ಅಣುಗಾಡಿ ಮಠ ಎಲ್ಲ ಅವರ ಹಿಡಿದಾರ. ಅಣುಗಾಡಿ, ಆಲ್ಗುಂಡಿ, ಕೊಪ್ಪ, ಅಲ್ಲಿ ಮಠ ಡಬ್ಬಲ್ ರಸ್ತೆ ಮಾಡಿ. ಕೆಲವೊಂದಿಷ್ಟು ಜನ ಹೇಳ್ತಾರೆ ಮೊದಲೇ ಕೆಲಸ ನಡೆಯುವಲ್ಲ ಕ್ಷೇತ್ರದಾಗ. ಅಲ್ಲ, ಮಾಡುವವ್ರು ಮಾಡ್ತಾರ, ಮಾಡಲ್ದವ್ರು ಅವ್ರ ಮತ್ತು ಅವ್ರ ಏನು ಐತಿ ಅವ್ರದ್ದು ಮಾಡಬೇಕಲ್ಲ. ಮಾಡ್ಲಿಕ್ಕಂದ್ರೆ ನಾವು ತೆಗೆದು ಹೋಗೋದು ಬಿಡ್ತೀವಿ ಅವ್ರನ್ನ. ಅವರೆಲ್ಲ ಚಲೋ ಮಾಡ್ಯಾರ ರೀ. ಅದಾಟ ಇನ್ನೂ ಊರು ಸ್ವಚ್ಛತೆ ಇಲ್ರಿ. ಮೊದಲೆಲ್ಲ ಸ್ವಚ್ಛ ಮಾಡ್ತಿದ್ರು, ಈಗ ಹಂಗೆ ನೋಡ್ರಿ, ಇಲ್ಲಿ ನೀವು ನೋಡ್ರಲ್ಲ ಕಸಾತಿ ಹಂಗೆ ಒಮ್ಮ ಇಲ್ಲಿ ನಾವು ಊರು ಹಚ್ಚು ಒಮ್ಮೆ ರಾತ್ರಿ ಯಾರು ತುಂಬ್ಕೊಂಡು ಹೋಗಂಗಿಲ್ಲ, ಪಂಚಾಯತ್ ಅವ್ರು ಒಮ್ಮೆ ನಾವು ಊರು ಹೆಚ್ಚು ಅದು ಸುಟ್ಟು JT ಪಾಟೀಲ್ 2 ವರ್ಷ ಆತು MLA ಆಗಿ,
ನಿಮ್ಮೂರಾಗ ಕೆಲಸ ಮಾಡತ್ತಾರ ಹೆಂಗೆ? ಕೆಲಸ ಮಾಡ್ಯಾರ ರೀ ಅವ್ರೇನು ಮಾಲಾಡ್ ಕೆಲಸ ಮಾಡ್ಯಾರ, ಅತಿ ಭಾರಿ ಮಾಡ್ಯಾರ ಅವ್ರು. ನಮ್ಗೆ ನಮ್ಮ ಜಿ ಟಿ ಅವರು ಅಂದ್ರೆ ಕೆಲಸ ಕಡೆಗೆ ಏನು ಅವ್ರಿಗೇನು ನಾವು ಅಭ್ಯಂತರ ಇಲ್ಲ. ಕೆಲವೊಂದು ದಿವಸ ಏನನ್ನತ್ತಾರ, ಇಲ್ಲ ಗ್ಯಾರಂಟಿ ಬಂದ್ಬಿಟ್ಟವು ಎಲ್ಲ ರೊಕ್ಕ ಅದಕ್ಕೆ ಖರ್ಚಾಗತೈತಿ, ಈ ಕ್ಷೇತ್ರದಾಗ ಅಭಿವೃದ್ಧಿ ಮಾಡೋಕ್ಕಾಗವಲ್ತು ಅನ್ನೋ ಒಂದು ಆರೋಪ ಐತಿ. ಅಂಥದ್ದು ಏನಾರು ನಿಮ್ಮ ಊರಾಗ ಆಗತ್ತವತ್ತೆ? ಇಲ್ಲ ಏನಿಲ್ಲ ರೀ, ಅದೇನಿಲ್ಲ. ಸುಮ್ಮ ಕೊಚ್ಚಿಗಿಟ್ಟಿನ ಮಂದ್ರಿ 20 ಪಕ್ಷ ಇರತ್ತಲ್ಲ ಅವ್ರಿಗೆ ಅನ್ನಾರು ಹಂಗೆ ಅವ್ರು ಅನ್ನೋದು ಅದನ್ನ. ಪಾಟೀಲ್ ಊರಿಗೆ ಬರ್ತಾರೆ ಈಗ? ಬರ್ತಾರೆ. ಭೇಟಿ ಹಾಕಾರೇನ್ರಿ? ಹೋದ್ರೆ ಬಂದು ಭೇಟಿ ಹಾಕಾರೆ, ಅಗದಿ ನಮ್ಮ ಊರಿಗೆ ಬಂದು ಹೋಗ್ತಾರೆ. ಅವ್ರು ಎಮ್ ಎಲ್ ಇದ್ದಾಗ ಸದ್ಯಕ್ಕೂ ಬಂದು ಹೋಗ್ಯಾರ ಇಲ್ಲಿ. ಅವ್ನು ನಿರಾಣಿ ಎಮ್ ಎಲ್ ಇದ್ದಾಗ ಬಂದಿಲ್ರಿ ಇಲ್ಲಿ. ಅವ್ನು ಶಾಸಕ ಆಗಿದ್ದು ಆತು, ಎಮ್ ಎಲ್ ಇರಲಿ ಇಲ್ಲಿ. ಅವ ಅಧಿಕಾರದೊಳಗೆ ಇದ್ದಾಗ ಬಂದಿಲ್ರಿ ಇಲ್ಲಿ. ನಮ್ಮ ಮಹಾಪುರ ಹೊಳಿ ಬಂದಿತ್ತು ಅವಾಗ. ಆ ಟೈಮ್ದಾಗ ಇವ್ರು ಏನೂ ಇದ್ದಿದ್ದಿಲ್ಲ. ಜಿ ಟಿ ಅವ್ರ ಬಂದು ನಮಗೆಲ್ಲ ಊರ ಸಮಸ್ಯೆ ಬಗೆಹರಿಸ್ಯಾರ ಅವ್ರು. 2 ವರ್ಷದಾಗ ಕೆಲಸ ನಿಮ್ಮ ಊರಾಗ ಆಗ್ಯಾವ? ಮಾಡ್ಯಾರ ಮಾಡಿಲ್ಲ? ಸ್ವಲ್ಪ ಮಾಡ್ಯಾರ ಬಿಡ್ರಿ, ಏನು ಭಾಳ ಏನು ಮಾಡಿಲ್ರಿ, ಸ್ವಲ್ಪ ಮಾಡ್ಯಾರ. ಸ್ವಲ್ಪ ಮಾಡತ್ತಾರ. ಅವರು ಮನ್ಯಾಗ ಕೂತ್ರಿ, ವಯಸ್ಸಾದ್ರಿ 30 ವರ್ಷ ಮನ್ಯಾಗ ಕೂತ್ರು, ಇನ್ನೂ ಆದ್ರೂ ಮನ್ಯಾಗ ಅದಾರ್ರಿ ಅವ್ರು. ಅವ್ರಿಗೆ ಕೆಲಸ ಕೊಡ್ಲಿಲ್ರಿ. 2,000 ರೂಪಾಯಿ ರೊಕ್ಕ ಮಾಡಿದ್ರಿ ಸಿದ್ದರಾಮಯ್ಯ, ಅದನ್ನ ತಗೊಂಡು ಏನ್ ಮಾಡಿದ್ರಿ? ಅಂದ್ರೆ 2,000 ರೂಪಾಯಿ ಬದ್ಲಿ ನೌಕರಿ ಕೊಟ್ರೆ ಚಲೋ ಇರ್ತದೆ. ಅವ್ರ ಜೀವನ ಆರಾಮ ಇರ್ತೈತಿ. ಜೆ ಟಿ ಪಾಟೀಲ್ 2 ವರ್ಷ ಆತ ಎಮ್ ಎಲ್ ಎ ಆಗಿ. ಊರಿಗೆ ಏನಾರ ಕೆಲಸ ಮಾಡ್ಯಾರ ಮಾಡಿಲ್ಲ? ಅಯ್ಯ ನನಗೇನು ಗೊತ್ತಯ್ಯಪ್ಪ, ನಾ ಶಾನ್ಯಾಕಲ್ರಿ, ಶಾನ್ಯಾಕಲ್ನ. ನೀ ಶನಕ್ಕೆಲ್ಲ ಅಂತ ನೀ ಹೇಳಿದ್ರ ಬೇರೆದವ್ರು ಹೇಳ್ಬೇಕು, ನೀ ಶನಕ್ಕಿದೆಯಲ್ಲ. ಮಾಡ್ಯಾರ ಮಾಡ್ಯಾರ ಅಲ್ಲ, ಒಂದು ಅಂಗಡಿ ನಡೆಸ್ತಿ, ಇನ್ನೂ 8 ಶನತನ ಬೇಕು ನಿನಗೆ? ಮಾಡ್ಯಾರ ಏನು ಮಾಡ್ಯಾರ ಬೇ? ಎಲ್ಲ ಇದು ಏನೇನ ರೋಡ ಏನೇನ ಎಲ್ಲ ಮಾಡ್ಯಾರ. ಯಪ್ಪ ಎಲ್ಲ ಪೊಲೀಸ್ ಮಾಡ್ಯಾರ. ಹೆಣ್ಣು ಮಕ್ಳಿಗೆ ಎಲ್ಲ ಒಟ್ಟ ಭಾಳ ಸವಲತ್ತು ಮಾಡ್ಯಾರ. ನಮ್ಮ ಅಪ್ಪಾರ ಮಾಡ್ಯಾರ. ಸಾಲಿ ಮಕ್ಕಳಿಗೆ ಏನು ಅನುಕೂಲ ಭಾಳ ಮಾಡ್ಯಾರ. ಈಗ ಅನುಕೂಲ ಆಗತೈತಿ ಭಾಳ. ಓರಿ ಊರಿಗೆ ಐತಿ ಬಂದಾರ ಇಲ್ಲ ಎಲೆಕ್ಷನ್ ಆದ್ಮೇಲೆ? ಓರಿ ಎಲೆಕ್ಷನ್ ಆಗಿ 2 ವರ್ಷ ಆತ. 2 ವರ್ಷದಾಗ ಹೊಳೆ ಬಂದಾರಿಲ್ಲ ಅಂತ ನಿಮ್ಮ ಊರಿಗೆ? ಬಂದಾರಿ. ಬಂದು ಹೋಗ್ಯಾರ. ಎಲ್ಲ ನೋಡ್ಕೊಂಡು ಹೋಗ್ಯಾರ, ಮಾತಾಡಿಸಿ ಹೋಗ್ಯಾರ? ಹ್ಞೂ ರೀ, ಮಾತಾಡ್ಸಿ ಹೋಗ್ಯಾರ. ಒಳ್ಳೇದಾಗೈತೆ ಬಿಡ್ರಿ, ಚಲೋ ಐತಿ. ಏನೇನು ಕೆಲಸಗೆ ಒಳ್ಳೆವು ಹಾಗೆ ಅವ್ರು ಮಾಡಿದ್ವಿ. ಏನು ಎಲ್ಲ ಕಾಲೇಜ್ ಎಲ್ಲ ಸರಿ ಆಗೈತೆ ರೀ, ಕೂಲ್ ಆಗೈತಿ, ಇದು ಅನುಕೂಲ ಆಗೈತಿ, ಚಲೋ ಐತಿ, ಒಳ್ಳೇದಾಗೈತಿ, ಚಲೋ. ನಿಮ್ಮ ಶಾಸಕರಿಗೆ ಮಾರ್ಕಸ್ ಕೊಡ್ಬೇಕಂದ್ರೆ 10ಕ್ಕೆ ಎಷ್ಟು ಕೊಡ್ತೀರಿ? 10ಕ್ಕೆ 10 ಕೊಡ್ತೀವಿ ನಾವು. ಜೆ ಟಿ ಪಾಟೀಲ್ 2 ವರ್ಷ ಆಯ್ತು ನಿಮ್ಮ ಊರು ಎಮ್ ಎಲ್ ಎ ಆಗಿ. ಕೆಲಸ ಹೆಂಗೆ ಮಾಡತ್ತಾರ? ನಡೆದವ ಕೆಲಸ ಚಲೋ ಮಾಡತ್ತಾರ. ಮತ್ತು ರೀ ಕೆಲಸ ಇದ್ರದ್ದು ಅದು ಎಲ್ಲ ವ್ಯವಸ್ಥೆ ಮಾಡತ್ತಾರ. ರೋಡ್ ಬಿಟ್ಟು ಮತ್ತೇನು ಮಾಡತ್ತಾರನ? ರೋಡಿನ ಕೆಲಸ ಬಿಟ್ಟು ಮತ್ತೆ ಯಾವ ಕೆಲಸ ಮಾಡತ್ತಾರ? ಹೊರಗೆ ಎಲ್ಲ ಇದು ದವಾಖಾನೆ ಅನುಕೂಲ ಅದು ಎಲ್ಲ ಮಾಡತ್ತಾರಪ್ಪ. ಬರ್ತಾರ ಊರಿಗೆ ಬಂದ ಮಾತಾಡಿಸ್ತಾರ ರೀ. ಕೆಲವೊಂದಿಷ್ಟು ಜನ ಊರ್ ಕಡೆ ಬಂದೇ ಇಲ್ಲ ಅಂತ ಹೇಳ್ತಾರ. ಹಂಗ ಅದಕ್ಕೆ ಹೋಗ್ಯಾರ್ರಿ ಅವ್ರು ನೋಡ್ಲಿ ರೀ, ಬಂದು ಹೋಗ್ಯಾರ. ಇಲ್ಲೇ ಬಂದು ಅವ್ರು ಮಾಡಿ ನಾವು ನೋಡೇವ್ರಿ. ಇನ್ನ ಆಗೇನ ಇದು ಇಲ್ರಿ. ನಾ ಮೊದಲು ಹೆಂಗೈತಿ ಹಂಗೈತ್ರಿ. ಈಗ ಈ ರೋಡ್ ಒಂದ ಸೆನ್ಷನ್ ಮಾಡಿ ರೋಡ್ ಒಂದು ಮಾಡತ್ತಾರ್ರಿ. ರೋಡ್ ಒಂದು ಬಿಟ್ರೆ ಏನು ಆಗೋಲು ಅಂದ್ರೆ ಏನ್ರಿ, ಇದು ರೊಕ್ಕ ಮಹಿಳೆಯರಿಗೆ ಮಾಡ್ಯಾರಿ, ಬಸ್ ಫ್ರೀ ಮಾಡ್ಯಾರ. ಇವೆಲ್ಲ 5 ಏನ್ ಬೇಡ್ಕೊಂಡಿದ್ ಬೇಡಿಕೆ ಇದ್ದು ಅವನ್ನೆಲ್ಲ ರೆಡಿ ಮಾಡ್ಯಾರ. ಗ್ಯಾರಂಟಿಯಿಂದ ಅನುಕೂಲ ಆಗತೈತಿ. ಗ್ಯಾರಂಟಿ ಇದ್ರ ಮಾಡ್ಯಾರ. ಮತ್ತೇನು ಗ್ಯಾರಂಟಿ ಆತ್ಬಿ, ಗ್ಯಾರಂಟಿ ಬಿಟ್ಟು ಊರು ಅಭಿವೃದ್ಧಿ ಮಾಡುವಂಥದ್ದು. ಈ ಊರಾಗಿಲ್ದ ಅನ್ನಗಳು ಇರ್ತಾರ್ರಿ. ನಮ್ಮ ಅಣ್ಣಾರ ಮೆಂಬರ್ ಅದಾರ್ರಿ. ಇದು ಜಿ ಟಿ ಆರ್ಸಿ ಬಂದಾರ್ರಿ. ನಾವು ಅಲ್ಲಿ ಕಾಂಗ್ರೆಸ್ ನಾವು ಬಿದ್ದು ಬಂದೇವ್ರಿ. ಕಾಂಗ್ರೆಸ್ ಇದ್ರೆ ಏನು ಕೇಳಂಗಿಲ್ಲ. ನಾನು ನಿಂತಿದ್ದೀನ್ರಿ. ನಾ ಕೆಂಗಲ್ ಗುತ್ತಿ ಒಳಗ್ರಿ ಬಿದ್ದೀವ್ರಿ. ಆರ್ಸಿ ಬಂದಿಲ್ರಿ. ರೊಟ್ಟಿ ಮ್ಯಾಗ ದುಡ್ಕೊಂತಿದ್ದೀರಿ ನಾವು. ಒಂದು ಹೊಲ ಇಲ್ಲ, ಒಂದು ಏನೂ ಇಲ್ರಿ. ಇದ್ರ ಮ್ಯಾಗ ನಮಗೇನೋ ಒಂದು ಬಿಸಿನೆಸ್ ಲೈನ್ ಇದೆ. 2 ಹಣ್ಣು ಮರು ತಿನ್ನೋದ್ರಿ. ನಮಗೆ ಸ್ವಲ್ಪ ಅನುಕೂಲ ಬೇಕಲ್ರಿ. ಅಲ್ಲ, ಈಗ ನಮಗಿಂತ ಸಮಸ್ಯೆ ಐತಿ, ನಮಗಿಂತದೊಂದು ಅನುಕೂಲ ಮಾಡ್ರಿ ಅಂತೇಳಿ ನಿಮ್ಮ ಎಮ್ ಎಲ್ ಅವ್ರನ್ನ ಕೇಳಿರಿ ಯಾವಾಗಾರ? ಇಲ್ರಿ, ಅವ್ರಿಗೆ ಭೇಟಿನ ಆಗಿಲ್ರಿ. ನಾ ರೀ ಬೇಕಲ್ ಬೇ ಈ ಊರಿಗೆ ಬಂದಾಗಾರ ಕೇಳ್ಬೇಕಲ್ಲ ಅವ್ರನ್ನ ನೀವು? ಮಂದಿ ಭಾಳ ಇರ್ತಾರಲ್ರಿ, ನಮಗೂ ಹೆದರಿಕೆ ಬರ್ತೈತ್ರಿ. ಹೆದರಿಕೆ ಬರ್ತೈತಿ? ಹಾಂ ರೀ, ಹೆದರಿಕೆ ಬರ್ತೈತ್ರಿ. ನಮ್ಮ ಸಮಸ್ಯೆ ನಾವೇ ಹೇಳ್ಕೊಬೇಕಮ್ಮ, ಬೇರೆದವ್ರು ಯಾರು ಹೇಳಕ್ ಬರೋದಿಲ್ಲ. ಈಗ ನಮ್ಮದು ಮಕ್ಕಳು ಬಡ್ತಾಳೆ ಸಿತ್ತೊಳಗೆ ದುಡಿಯಾಕೆ ಹೋಗ್ಯಾವ್ರೆ. 2 ಹಣ್ಣಿ ಮ್ಯಾಗ ರೊಟ್ಟಿ ಮ್ಯಾಗ ಮಾಡ್ಕೊಂಡು ನಾವು ತಿಂತೀವ್ರಿ. ನಮಗೊಂದ್ರೆ ಬೇಕಲ್ರಿ ಸಾಯರಿ, ಹೌದಲ್ರಿ? ನಮಗೊಂದು ಹೊಲ ಇಲ್ಲ, ಒಂದು ಏನಿಲ್ರಿ. ಮಕ್ಕಳ ಯಾವ ಊರಿಗೆ ಹೋಗ್ಯಾರ ದುಡಿಯಾಕ? ಉಡುಪಿ ಹೋಗ್ಯಾರ ದುಡಿಯಾಕ್ರಿ. ಉಡುಪಿ ದುಡಿಯಾಕೆ ಹೋಗ್ಯಾರ. 2 ಹಣ್ಣಿನ ಮ್ಯಾಗ ವ್ಯಾಪಾರ ಮಾಡಿದ್ವಿ ನಾವು. ಏನಿಲ್ರಿ, ಬರದ ರೊಟ್ಟಿ ಮ್ಯಾಗ ರೀ. ಶಾಸಕರು ಏನ್ ಮಾಡ್ಬೇಕಂತ ಹೇಳ್ತೀವಿ ನೀನು? ಏನ್ರ ಸ್ವಲ್ಪ ನಮ್ಗೆ ಏನ್ರ ಸಹಾಯ ಮಾಡ್ರಿ. ಸಹಾಯ ಅಂದ್ರೆ ಏನ್ ಮಾಡ್ಬೇಕು? ಈಗ ನಮ್ಗೆ ಹೆಸರು ಬರ್ತೈತ್ರಿ, ಸ್ವಲ್ಪ ಹೊಲದ ಏನಾರ ಸ್ವಲ್ಪ ಏನಾರ ಮಾಡ್ರಿ.
ಸ್ವಲ್ಪ ಜಮೀನು ಕೊಡಿಸಿದ್ರೆ ನಾವು ಅದ್ರಾಗ ದುಡ್ಕೊಂಡು ತಿಂತೀವಂತಿ. ಹ್ಞೂ ರೀ ಬಟ್ ಏನಾರು ಕೊಡ್ಸಿರಿ ಅಂದ್ರೆ ಅವ್ರ ಹೆಸರು ಬೀಳ್ತೈತಿ ರೀ. ಬತ್ತಾಳ ಜೊತೆ ಒಳಗೆ ಐತ್ರಿ ನಮ್ಮದು ರೀ. 2 ಮಕ್ಳದವ್ರೆ ದುಡಿಯಾಕೆ ಹೋಗ್ಯವ್ರೆ. ನಾವು ಗಂಡ ಸತ್ತು ಮಗಳ ಮಾಡ್ಕೊಂಡಿಲ್ಲ ಆಗ್ತೈತಿ. ಒಟ್ಟಾರೆಯಾಗಿ ಬೀಳ್ಗಿ ಮತಕ್ಷೇತ್ರದಲ್ಲಿ ಸಂಚಾರ ಮಾಡಿದಾಗ ಶಾಸಕ ಜೆ ಟಿ ಪಾಟೀಲ್ ಅವರ ಕಾರ್ಯಗಳ ಬಗ್ಗೆ ಅಲ್ಲಿನ ಮತದಾರರು ಮಿಶ್ರ ಪ್ರತಿಕ್ರಿಯೆಯನ್ನ ನೀಡಿರುವಂಥದ್ದು. ಕೆಲವೊಂದಿಷ್ಟು ಜನರಿಗೆ ಶಾಸಕ ಜೆ ಟಿ ಪಾಟೀಲ್ ಇಷ್ಟವಾಗಿದ್ರೆ, ಕೆಲವೊಂದಿಷ್ಟು ಜನರಿಗೆ ಜೆ ಟಿ ಪಾಟೀಲ್ ಅವರ ಕಾರ್ಯಗಳು ಯಾವುದೇ ರೀತಿಯಲ್ಲೂ ಕೂಡ ಇಷ್ಟ ಆಗಿಲ್ಲ. ಕೇವಲ ಚರಂಡಿ ರಸ್ತೆಗಳನ್ನ ಬಿಟ್ಟರೆ ಶಾಸಕ ಜೆ ಟಿ ಪಾಟೀಲ್ ಅವರು ಯಾವುದೇ ರೀತಿಯಾದಂಥ ಅಭಿವೃದ್ಧಿ ಕಾಮಗಾರಿಗಳನ್ನ ಕ್ಷೇತ್ರಕ್ಕೆ ತಂದಿಲ್ಲ ಎಂಬುದು ಅಲ್ಲಿನ ಮತದಾರರ ವಾದವಾಗಿರುವಂಥದ್ದು. ಇದು ಇವತ್ತಿನ ವಿಶೇಷ. ಕ್ಷಣ ಕ್ಷಣದ ಅಪ್ಡೇಟ್ಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.